ಈ 3ನೇ ಮನೆ 4ನೇ ಮನೆ 11ನೇ ಮನೆ ಏನು ವಿಚಾರ, ನಾನು ಈ ಒಂದು ಕಾಲ್ಸ್ ತೊಗೊಳ್ಳೋದೇನು ಗೊತ್ತಾ, ತುಂಬ ಪ್ರಾಬ್ಲಮ್ ಇರೋರಲ್ಲಿ ನಾನು ಕೇಳಬೇಕು ಅಂತ. ಇದರಿಂದ ಒಂದು ಸಹಾಯ ಆಗಬೇಕು. ಯಾರೊಬ್ಬರು ತುಂಬ ಹಾಸ್ಪಿಟ್ಲಲ್ಲಿದ್ದಾರೆ, ತುಂಬ ಎಮರ್ಜೆನ್ಸಿಲಿದ್ದಾರೆ, ಗ್ರಹಗಳಿತೆಯಿಂದ ಅವ್ರಿಗಿದೆ. ಇವು ಎಲ್ಲ ಕೆಲವ್ರು ಕೇಳೋರೆಲ್ಲ ಸುಮ್ಮನೆ ಲಾಟ್ಪುಟ್ಟೆ ಓದ್ತಾರೆ, ಓದಲ್ಲ ಅಂತ ಹೇಳಿದ್ರೆ ಏನಾದ್ರು ಹಾಗೇ ಆಗುತ್ತೆ ಜೀವನದಲ್ಲಿ. ಓದಿಲ್ಲ ಅಂದರೂ ಜೀವನ ಚೆನ್ನಾಗಿರುತ್ತೆ, ಅಥವಾ ಓದಿದ್ರು ಜೀವನ ಖರಾಬಾಗಿರುತ್ತೆ. ಏನಾದ್ರು ಒಂದು ನಡೆಯುತ್ತೆ. ಅದ್ರದ್ದೇನು ಇಂಪಾರ್ಟೆಂಟ್ ಇಲ್ಲ. ಆರೋಗ್ಯ ಚೆನ್ನಾಗಿದೆಯಾ ಅದು ಕೇಳಬೇಕು ಪ್ರಾಬ್ಲಮ್ ಇದ್ದಾಗ. ಇಲ್ಲಿ 5ನೇ ಮನೆ ಬಂದಿರೋದ್ರಿಂದ ಬುದ್ಧಿವಂತ ಇದೆ. ರಾಹು ದಶೆ ಇಲ್ಲಿ 2040ವರೆಗೂ ಇರೋದ್ರಿಂದ ಟೆಕ್ನಿಕಲ್ ಸೈಡು ಮತ್ತು ಕ್ರಿಯೇಟಿವ್ ಸೈಡ್ ಅಂತ ಹೇಳ್ತೀವಿ. ಅಂದರೆ ಆರ್ಕಿಟೆಕ್ಟು ಮತ್ತು ಅಥವಾ ಈ ಸಾಫ್ಟ್ವೇರು ಈ ಲೈನಲ್ಲಿ ಓದ್ತಾರೆ. ಇದಾದಮೇಲೆ ಗುರು ಬರುತ್ತೆ, ಸರ್ವಿಸ್ ಇಂಡಸ್ಟ್ರಿ ಅಂತ ಕರಿತೀವಿ, ಆ ಲೈನಲ್ಲಿ ಇರ್ತಾರೆ. ಇಷ್ಟೇ. ಯಾಕೆ ನಾನು ಇವರು 5 ಇಯರ್ಸಲ್ಲೇ ಕೇಳಲ್ಲ ಅಂದರೆ 10 ವರ್ಷ ಆದಮೇಲೆ ಇವ್ರಿಗೆ ನಾನು ಹೇಳಿದ ಗ್ಯಾಪ್ನ ಇರ್ತದ ಅಲ್ಲ. ನನ್ನ ಪಾಯಿಂಟ್ 10 ವರ್ಷ ಆದಮೇಲೆ ನಿಮಗೆ ಗ್ಯಾಪ್ನ ಇರ್ತದ. 4 ದಿವಸ ಹಿಂದೆ ತಿಂದಿರೋ ತಿಂಡಿನೇ ನಿಮಗೆ ಗ್ಯಾಪ್ನ ಇರೋಲ್ಲ. ನಾನು ಹೇಳಿದ್ದು ಒಂದು 3-4 ಕೇಳಿದ್ರೆ ಅದು ಏನು ಹೇಳಿದ್ರೋ ಗೊತ್ತಿಲ್ಲ, ಅದು ಏನೇನು ನಡೀತಾ ಇರ್ತದೆ ಸುಮ್ಮನೆ. ಯಾವ ಸಮಯದಲ್ಲಿ ಇವಾಗ ಏನಾಗಬೇಕು ಅದನ್ನು ನೋಡ್ಕೊಳ್ಳೋದೇ ಜ್ಯೋತಿಷ್ಯ. ಅರ್ಥ ಆಯ್ತಲ್ಲ? ಮುಂದೆ ಆರೋಗ್ಯ ಹೇಗಿರುತ್ತೆ, ಹಣಕಾಸು ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡೋದು ಜ್ಯೋತಿಷ್ಯ. 26ನೇ ತಾರೀಕು ನಮ್ಮ ಫ್ರೀ ಕ್ಲಾಸಸ್ ಇದೆ, ಮಿಸ್ ಮಾಡ್ಕೋಬೇಡಿ. ಓಕೆ ಗುರುಜಿ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ. ಓಕೆ ಗುರುಜಿ, ಕಾಲರ್ ಕಟ್ ಆಗಿದ್ದಾರೆ. ಸೊ ಅದೇ ಕೆಲವ್ರಿಗೆ ಏನು ಡೌಟ್ ಇರುತ್ತೆ ಅಂದರೆ, ಸೊ ಜ್ಯೋತಿಷ್ಯ ಯಾಕೆ ಹಿಂಗೇನಾದ್ರು ಒಂದು ಮೇಜರ್ ಇಂಪಾರ್ಟೆಂಟ್ ವಿಚಾರ ಬಂದಾಗ ಸೊ ಅಲ್ಲಿ ಹೋಗಿ ಕೇಳ್ಕೊಂಡು ಬರೋಣ. ಜನಕ್ಕೆ ಹೆಂಗಾಗ್ಬಿಟ್ಟಿದೆ ಅಂದರೆ ಜ್ಯೋತಿಷ್ಯ ಹೇಳೋರೆಲ್ಲ ಖಾಲಿ ಕೂತವ್ರೆ, ಮಾಡೋ ಕೆಲಸ ಇಲ್ಲ. ಎಷ್ಟು ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಬಂದು ಜನಗಳಿಗೆ 15 ದಿವಸದಲ್ಲಿ ಹೇಳ್ಕೊಡ್ಬೇಕು ಅಂತಂದರೆ ನಾವು ಎಷ್ಟು ಕಲ್ತಿರಬೇಕು, ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಆ ಸಬ್ಜೆಕ್ಟ್ ಮೇಲೆ. ಮತ್ತು ಈ ಸಬ್ಜೆಕ್ಟ್ನ ಎಷ್ಟು ಜನ ತಗೊಂಡು ಸಂಪಾದನೆ ಮಾಡ್ತಾಯಿದ್ದಾರೆ ಅದನ್ನು ಆಲೋಚನೆ ಮಾಡ್ತಾಯಿಲ್ಲ. ಮನೇಲಿ ಕೂತ್ಕೊಂಡು ಕೆಲವರೆಲ್ಲ ಕೇಳ್ತಾರೆ, ಸರ್ ಮನೇಲಿ ಕೂತ್ಕೊಂಡು ನಾನು ಏನು ವ್ಯಾಪಾರ ಮಾಡಲಿ, ನನ್ನ ಹತ್ರ ಒಂದು 5 ಲಕ್ಷ ಇದೆ ಅಂತಾರೆ. ಸದ್ಯ ಪೋಸ್ಟ್ ಆಫೀಸಲ್ಲಿ ಹಾಕಿ ಉಳಿಸ್ಕೊಳ್ಳಿ, 5 ಲಕ್ಷ ಹಾಕ್ಬಿಟ್ಟು ನಿಮಗೆ ಚೊಂಬು ಸಿಗೋಲ್ಲ, ಚಿಪ್ಪೆ ಸಿಗೋದು. ಚೊಂಬಾದರೂ ಮಾರ್ಕೊಂಡು ಹೋಗ್ಬೋದು ಒಂದು ಸ್ವಲ್ಪ ದುಡ್ಡಿಗೆ, ಚಿಪ್ಪೆ ಸಿಗೋದು. ಕೆಲವು ಕಾಂಬಿನೇಷನ್ಗಳು 5ನೇ ಮನೆ 8ನೇ ಮನೆ 12ನೇ ಮನೆ ಬಂದಾಗ ನಿಮ್ಮ ಹತ್ರ ದುಡ್ಡಿದ್ದರೆ ಅದು ಹೆಂಗಾರು ಮಾಡಿ ಹಾಳಾಗ್ಬಿಡುತ್ತೆ. ನಾನು ತುಂಬ ಜನ ನೋಡಿದ್ದೀನಿ, ಪ್ರಶ್ನಾಶಾಸ್ತ್ರದಲ್ಲಿ ಕಾಂಬಿನೇಷನ್ಸ್ ಎಲ್ಲ ನೋಡಿರ್ತೀನಿ. ಬಿಸ್ನೆಸ್ ಮಾಡಬೇಕು ಅಂತಾರೆ, ಏನೋ ಒಂದು ಇದೆ ಮನೇಲಿ ಇದ್ದೀನಿ, ವರ್ಕ್ ಫ್ರಮ್ ಹೋಮು, ಸೀರೆ ಬಿಸ್ನೆಸ್ ಮಾಡ್ಬಿಡೋದು, ಬಟ್ಟೆ ಬಿಸ್ನೆಸ್ ಹಾಕ್ಬಿಡೋದು. ಇವತ್ತು ಏನು ಬಟ್ಟೆ ಆನ್ಲೈನಲ್ಲಿ ಎಷ್ಟು ಬರ್ತಾ ಇದ್ದಾವೆ ಅಂತಂದರೆ, ಆ್ಯಕ್ಚುಲಿ ಆನ್ಲೈನಲ್ಲಿರೋರ್ಗೂ ವ್ಯಾಪಾರ ಆಗ್ತಾಯಿಲ್ಲ. ಫಸ್ಟ್ ಆಫ್ ಆಲ್ ತುಂಬ ಜನ ಯಾಕೆ ಇದು ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಬರ್ತಕ್ಕಂಥ ಕನ್ಸಲ್ಟೇಷನ್ ಮೇಲೆ, ನನಗೆ ಅನುಭವದ ಮೇಲೆ ಹೇಳ್ತಾ ಇರೋದು ಎಲ್ಲರಿಗೂ. ಎಷ್ಟೋ ಜನ ಹೇಳ್ತಾರೆ, ನಾನು ಇವಾಗ ಎಷ್ಟೊಂದು ಬರ್ತಾಯಿದೆ, ಆದರೆ ದಪ್ಪ ಇರೋರು ಸ್ವಲ್ಪ ಸೈಜ್ ಇರೋರದ್ದು ಆನ್ಲೈನ್ ಬಟ್ಟೆಗಳು ಸಿಗ್ತಾಯಿಲ್ಲ, ಅದಕ್ಕೆ ಡಿಮ್ಯಾಂಡ್ ಇದೆ ಅಂತ ತೊಗೊಂಡ್ರು. ಕಾಂಬಿನೇಷನ್ ಚೆನ್ನಾಗಿಲ್ಲ, ಬೇಡ ಅಂತ ಹೇಳಿದ್ದೆ. ಆ ಕಾಂಬಿನೇಷನ್ ಅದ್ರ ಮೇಲೇ ನಾನು ಇದು 2ನೇವರು, ಒಬ್ಬರು ಗೊತ್ತಿರೋರು, ಅವ್ರು ಮಾಡಿದ್ದು ಬೇರೆ. 2ನೇವ್ರೊಬ್ರು ಇದ್ದಾರೆ, ಅವರು ಇದೇ ಕಾನ್ಸೆಪ್ಟಲ್ಲೇ ಬಂದರು, ತೊಗೊಂಡ್ರು, ಹಾಕಿದ್ರು. ಸಾರ್ 45 ದಿವಸ ಆಯಿತು ಸರ್, ಹೋಗ್ತಾನೇ ಇಲ್ಲ, ಒಂದು ಬಟ್ಟೆನೂ ಹಂಗೆ ಇದೆ, ವ್ಯಾಪಾರ ಆಗ್ತಾಯಿಲ್ಲ, ಹಂಗೆ ಹಿಂಗೆ ಅಂದರು. ನಾನು ಆಗೋದು ಕಷ್ಟ ಮಾಡಿ, ಇಲ್ಲ ಏನಾದ್ರು ಪರಿಹಾರ ಕೊಡಿ. ಜನಗಳಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಮಾಡಬೇಕು ಅನ್ನೋ ಹುಮ್ಮಸ್ಸು. ಆ ಮಾಡಬೇಕು ಅನ್ನೋ ಹುಮ್ಮಸ್ಸಲ್ಲಿ ಕೊನೆಯಲ್ಲಿ ಅವ್ರಿಗೆ ಏನು ಹೇಳ್ತಾರೆ ಅಂತಂದರೆ, ಕಷ್ಟ ರೀ, ಆಗಲ್ಲ, ಅಷ್ಟು ದುಡ್ಡು ಬರಲ್ಲ ಅಂದರೆ, ಸರ್ ಪರಿಹಾರ ಕೊಡಿ ಸರ್. ಎಲ್ಲದಕ್ಕೂ ಪರಿಹಾರ ಕೊಡೋಂಗಿದ್ದಿದ್ರೆ ಈ ಜಗತ್ತಲ್ಲಿ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಓಕೆ, ಯಾವುದು ಆಗಲ್ಲ, ನಾವು ಮಾಡೋಕ್ಕಾಗಲ್ಲ, ನಾವು ಉಳ್ಕೊಳ್ತೀವಿ, ಸಮಸ್ಯೆ ಆಗೋದ್ರಿಂದ ಉಳ್ಕೊಳ್ತೀವಿ. ಸೊ ಜ್ಯೋತಿಷ್ಯ ಕಲೀರಿ,